ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನು ಏಷ್ಯಾ ಕಪ್ ಏನಾದರೂ ಸ್ಟಾರ್ಟ್ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ನೀವು ಫ್ರೀ ಆಗಿ ನಿಮ್ಮ ಮೊಬೈಲಲ್ಲಿ ನೀವು ಏಷ್ಯಾ ಕಪ್ನ ನೀವೇ ನೋಡಬಹುದು. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾವ ತರ ಫ್ರೀ ಆಗಿ ನೋಡೋದು ಮತ್ತು ಸಣ್ಣ ರೀಚಾರ್ಜ್ ಅಲ್ಲಿ ಆಫರ್ನ ಬಂದಿದ್ದಾವೆ. ಹೌದು, ಈ ಸಣ್ಣ ರೀಚಾರ್ಜ್ ಮುಖಾಂತರ ಇಲ್ಲಿ ನೀವು ವಿತೌಟ್ ಮೆಂಬರ್ಶಿಪ್ ಇಲ್ಲದೆ ನೀವು ಇಲ್ಲಿ ಏಷ್ಯಾ ಕಪ್ ಮ್ಯಾಚ್ ಏನಿದೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ನೋಡಬಹುದು. ಹೌದು ಫ್ರೆಂಡ್ಸ್, ಹಾಗಿದ್ರೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನ ತಿಳಿಸ್ಕೊಡ್ತೀನಿ ಯಾವುದೋ ಒಂದು ಪ್ರೊಸೆಸ್ ಇದೆ ಮತ್ತು ಇದು ಹೇಗೆ ನಾವು ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಪ್ರೊಸೆಸ್ ಅನ್ನು ತಿಳಿಸ್ಕೊಡ್ತೀನಿ. ಅಷ್ಟರ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸ ಬಂದಿದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ವಿಡಿಯೋ ಏನಾದ್ರು ಶುರು ಮಾಡೋಣ. ಆದ್ರೆ ನಾವು ಇಲ್ಲಿ ಏಷ್ಯಾ ಕಪ್ ನಾವು ಇಲ್ಲಿ ಫ್ರೀ ಆಗಿ ನೋಡೋದು ಹೇಗೆ ಅಂದ್ರೆ, ಮೆಂಬರ್ಶಿಪ್ ಬಗ್ಗೆ ಹೇಳಬೇಕಂದ್ರೆ ಸುನಿ ಲಿವ್ ಅಪ್ಲಿಕೇಶನ್ ನೀವು ಮೆಂಬರ್ಶಿಪ್ ಖರೀದಿ ಮಾಡಬೇಕಾದ್ರೆ ಅಲ್ಲಿ ತುಂಬಾ ನಿಮಗೆ ಕಾಸ್ಟ್ಲಿ ಬೀಳುತ್ತೆ. ಬಟ್ ಆದರೆ ನೀವು ಇಲ್ಲಿ ಒಂದು ವೇಳೆ ನೀವು ಇಲ್ಲಿ ಜಿಯೋ, ಏರ್ಟೆಲ್ ಅಥವಾ ವಡಾಫೋನ್ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಹೌದು, ಇಲ್ಲಿ ಗುಡ್ ನ್ಯೂಸ್ ಯಾವ ಥರ ಇದೆ ಅಂದರೆ, ಈ ಒಂದು ಸಣ್ಣ ರೀಚಾರ್ಜ್ ಮಾಡಿಕೊಂಡು ನೀವು ಇಲ್ಲಿ ಕಂಪ್ಲೀಟ್ ಆಗಿ 30 ದಿವಸ ಏನಿದೆ ನೀವು ಇಲ್ಲಿ ಈ ಏಷ್ಯಾ ಕಪ್ ಮ್ಯಾಚಸ್ನ ನೀವು ಫ್ರೀ ಆಗಿ ನೋಡಬಹುದು. ಇನ್ನು ಈ ರೀಚಾರ್ಜ್ ಮುಂದೆ ಯಾವ ಥರ ಪ್ರೊಸೆಸ್ ಅಂದರೆ, ಫ್ರೆಂಡ್ಸ್, ನೀವು ಒಂದು ವೇಳೆ ನೀವು ಇಲ್ಲಿ ಜಿಯೋ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಇಲ್ಲಿ ನಿಮಗೆ ಒಂದು ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿಂತ ಒಂದು ಡಾಟಾ ಪ್ಯಾಕ್ ಬರುತ್ತೆ. ಅಂದರೆ 77 ರೂಪಾಯಿ ನೀವು ಕೊಟ್ಟು ರೀಚಾರ್ಜ್ನ ಮಾಡ್ಕೊಂತೀರಿ ಅನ್ಕೊಳ್ಳಿ, ಇಲ್ಲಿ ನಿಮಗೆ 3 GB ಡಾಟಾ ಬರುತ್ತೆ ಹಾಗೂ 5 ದಿವಸ ವ್ಯಾಲಿಡಿಟಿ ಬರುತ್ತೆ. ಮತ್ತು ನಿಮಗೆ ಸೋನಿ ಲಿವ್ ಅಪ್ಲಿಕೇಶನ್ ಸಬ್ಸ್ಕ್ರಿಪ್ಷನ್ ಏನಿದೆ ಇಲ್ಲಿ ನಿಮಗೆ 30 ದಿವಸ ಏನಾದರೂ ಫ್ರೀಯಾಗಿ ಸಿಗುತ್ತೆ. ಇನ್ನು ಈ ಪ್ಲಾನ್ ಟೈಟಲ್ ಬಂದು ಇಲ್ಲಿ ಕ್ರಿಕೆಟ್ ಡಾಟಾ ಪ್ಯಾಕ್ ಅಂತ ಇದೆ. ಈ ಕ್ರಿಕೆಟ್ ಡಾಟಾ ಪ್ಯಾಕ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸೋನಿ ಲಿವ್ ಅಪ್ಲಿಕೇಶನ್ 30 ದಿವಸ ಏನಿದೆ ಫ್ರೀಯಾಗಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಫ್ರೆಂಡ್ಸ್, ಇನ್ನು ಏರ್ಟೆಲ್. ಹೌದು, ಏರ್ಟೆಲ್ ಅಲ್ಲಿ ಕೂಡ ಇದೇ ಥರ ಆಫರ್ನ ಇದೆ. ಅಂದರೆ ಇದು ಕೂಡ ಒಂದು ಡಾಟಾ ಪ್ಲಾನ್ ಇರುತ್ತೆ. ಇಲ್ಲಿ ನಿಮಗೆ 100 ರೂಪೀಸ್ ಕೊಟ್ಟು ರೀಚಾರ್ಜ್ನ ಮಾಡಿಕೊಂಡ್ರೆ ಅನ್ಕೊಳ್ಳಿ, ಇಲ್ಲಿ ನಿಮಗೆ 28 ದಿವಸ ಬರುತ್ತೆ ಹಾಗೂ 6 GB ಡಾಟಾ ಅನ್ನೋದು ಸಿಗುತ್ತೆ. ಅಷ್ಟೇ ನಿಮಗೆ ಏನು ಅಂತ ಏರ್ಟೆಲ್ ಸ್ಟ್ರೀಮಿಂಗ್ ಅಪ್ಲಿಕೇಶನ್ ಆಗಿರ್ಬೋದು ಮತ್ತು 22 OTT ಅಪ್ಲಿಕೇಶನ್ ಆಗಿರ್ಬೋದು. ಅದರ ಜೊತೆಗೆ ಇಲ್ಲಿ ನಿಮಗೆ ಸೋನಿ ಲಿವ್ ಅಪ್ಲಿಕೇಶನ್ ಅದು ಕೂಡ ನಿಮಗೆ 30 ಡೇಸ್ ಏನಾದರೂ ಬರುತ್ತೆ. ಹೌದು ಫ್ರೆಂಡ್ಸ್, ಇದು ಕೂಡ ನೀವು ಇಲ್ಲಿ ರೀಚಾರ್ಜ್ನ ಮಾಡ್ಕೋಬೋದು. ಇನ್ನು ಲಾಸ್ಟ್ಲಿ ಬಂದು ವಿ ಅಂದರೆ ವಡಾಫೋನ್ ಐಡಿಯಾದವರು. ಹೌದು ಫ್ರೆಂಡ್ಸ್, ಇವರು ಕೂಡ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ವೇಳೆ ನೀವು ವಡಾಫೋನ್ ಐಡಿಯಾ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಮಗೆ 95 ರೂಪಾಯಿ ರೀಚಾರ್ಜ್ ಬರುತ್ತೆ. ರೀಚಾರ್ಜ್ ಅನ್ನೋದಕ್ಕಿಂತ ಇದೊಂದು ಡಾಟಾ ಪ್ಯಾಕ್ ಬರುತ್ತೆ. ಈ ಡಾಟಾ ಪ್ಯಾಕಲ್ಲಿ ನಿಮಗೆ 4 GB ಡಾಟಾ ಬರುತ್ತೆ ಹಾಗೂ 14 ದಿವಸ ಏನಿದೆ ವ್ಯಾಲಿಡಿಟಿ ಬರುತ್ತೆ. ಇನ್ನು ಇಲ್ಲಿ ನಿಮಗೆ ಸೋನಿ ಲಿವ್ ಅಪ್ಲಿಕೇಶನ್ಸ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಿಮಗೆ 28 ದಿವಸ ಏನಿದೆ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಸೋನಿ ಲಿವ್ ಅಪ್ಲಿಕೇಶನ್ ಜೊತೆಗೆ ಇಲ್ಲಿ ನಿಮಗೆ OTT ಪ್ಯಾಕ್ಸ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಹೌದು, ಇದು ವಡಾಫೋನ್ ಐಡಿಯಾಲೇ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇನ್ನು ಈ ವಸ್ತು ಪ್ಲಾನ್ಸ್ ಇರೋದಲ್ಲ ನಿಮ್ಮ ಮೊಬೈಲ್ ನಂಬರಲ್ಲಿ, ಅಂದರೆ ನೀವು ಜಿಯೋ, ಏರ್ಟೆಲ್, ವಡಾಫೋನ್ ಐಡಿಯಾ ಯೂಸ್ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಮೊಬೈಲ್ ನಂಬರಲ್ಲಿ ನೀವು ಒಂದು ಮೇನ್ ರೀಚಾರ್ಜ್ ಇರಬೇಕು. ಅದು ಆದಮೇಲೆ ಈ ರೀಚಾರ್ಜ್ನ ಮಾಡ್ಕೊಂಡ್ರಿ ಅನ್ಕೊಳ್ಳಿ, ಆವಾಗ ಈ ವಸ್ತು ಪ್ಲ್ಯಾನ್ಸ್ ಏನಾದರೂ ಆ್ಯಕ್ಟಿವೇಶನ್ ಆಗುತ್ತೆ. ಇನ್ನು ಈ ಪ್ಲ್ಯಾನ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಡಾಟಾ ಪ್ಲ್ಯಾನ್ ಇರುತ್ತೆ. ಅಂದರೆ ಡಾಟಾ ಪ್ಲ್ಯಾನಲ್ಲೇ ನಿಮಗೆ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಏನಿದೆ ಈ ಟೆಲಿಕಾಂ ಕಂಪ್ನಿ ಏನಾದರೂ ಕೊಡ್ತಾ ಇದ್ದಾರೆ. ಹೌದು, ಒಂದು ವೇಳೆ ನೀವು ಇಲ್ಲಿ ಲೈವ್ ಸ್ಟ್ರೀಮಿಂಗ್ನ ಮಾಡಬೇಕು ಅಂತಿದ್ದೀರ ಅಂದರೆ ನೀವು ಇಲ್ಲಿ ಈ ಸಣ್ಣ ರೀಚಾರ್ಜ್ ಮಾಡ್ಕೊಂಡು ನೀವು ಇಲ್ಲಿ ಕಂಪ್ಲೀಟಾಗಿ ಫ್ರೀಯಾಗಿ ನೀವು ಇಲ್ಲಿ ನೋಡ್ಬೋದು. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದರ ಸಂಬಂಧಪಟ್ಟ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಅಂತ ಕ್ವೇರೀಸ್ ಇದ್ದರೆ ನೀವು ಇಲ್ಲಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಮಸ್ಕಾರ.